ನೋಡುವಂತಹ ಎಲ್ಲ ವೀಕ್ಷಕರಿಗೆ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ವಂದಿಸಿ ಸ್ವಾಗತಿಸುತ್ತೇನೆ. ನೀವು ಅನೇಕ ಒಂದು ವಾರಗಳಿಂದ ಈ ಕಾರ್ಯಕ್ರಮಗಳನ್ನು ನೋಡಿ ಪ್ರೋತ್ಸಾಹ ಮಾಡ್ತಿರುವುದಕ್ಕಾಗಿ ನಿಮಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ. ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಈ ಕಾರ್ಯಕ್ರಮ ಪ್ರಾರಂಭ ಮಾಡುವ ಮುನ್ನ ನಾವು ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯ ಯೇಸುವೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ. ಮಾತನಾಡುವ ದೇವರೇ ಸ್ತೋತ್ರ, ಸಂತೈಸುವ ದೇವರೇ ಸ್ತೋತ್ರ. ನಮ್ಮ ಆಂತರ್ಯವನ್ನು ತಿಳಿದು ಅದರ ಪ್ರಕಾರವಾಗಿ ಮಾತನಾಡುವ ಯೇಸುವೇ ನಿನಗೆ ಸ್ತೋತ್ರ. ನಿನ್ನ ಕುರಿಗಳು ಕಾಯ್ತಾ ಇದ್ದೇವೆ ಸ್ವಾಮಿ, ನೀನು ಮಾತನಾಡಪ್ಪ. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ, ಆಮೆನ್. ಈಗ ಒಂದು ಹಾಡನ್ನು ಕೇಳೋಣ, ನಂತರ ನಾವು ವಾಕ್ಯ ಸಂದೇಶಕ್ಕೆ ಹೋಗೋಣ. ಒಂದು ಸಾಧಿಸಲಾರೆ ಚಿಂತೆಯ ಮಾಡಿ ಹೊಂದಿ ಹೋಗಿರುವೇಕೆ ನಿನ್ ಕಷ್ಟ ನೋಡಿ. ಒಂದು ಸಾಧಿಸಲಾರೆ ಚಿಂತೆಯ ಮಾಡಿ ಹೊಂದಿ ಹೋಗಿರುವೇಕೆ ನಿನ್ ಕಷ್ಟ ನೋಡಿ. ಚಿಂತೆ ಮಾಡಬೇಡಿರೆಂದು ಯೇಸು ಹೇಳಿದ, ಬೇಡಿದನ್ನ ನೀಡುವೆನೆಂಬ ಧೈರ್ಯ ಹೇಳಿದ. ಓ ಮನುಜನೇ, ಚಿಂತೆಗೆ ಮನುಜನೇ ಆಕಾಶದಲ್ಲಾರೋ ಪಕ್ಷಿಗಳ ನೋಡು, ಅವು ಬಿತ್ತುವುದಿಲ್ಲ ಎಂದು ಕೊಯ್ಯುವುದಿಲ್ಲ. ಆಕಾಶದಲ್ಲಾರೋ ಪಕ್ಷಿಗಳ ನೋಡು, ಅವು ಬಿತ್ತುವುದಿಲ್ಲ ಎಂದು ಕೊಯ್ಯುವುದಿಲ್ಲ. ಆದಾಗ್ಯೂ ಪರಲೋಕ ದೇವರು ಸಾಕುವನು, ಸಾಕಿ ಸಲಹುವನು. ಓ ಮನುಜನೇ, ಚಿಂತೆಗೆ ಮನುಜನೇ ಚಿಂತೆಗೆ, ಚಿಂತೆಯೆಲ್ಲ ಬಿಟ್ಟು ಬಾ ಯೇಸುವಾನಂ, ಚಿಂತೆಯೆಲ್ಲ
ಮಗನೇ ಚಿಂತೆಗೆ ಈ ಹೊತ್ತಿನ ವಾಕ್ಯ ಸಂದೇಶಕ್ಕೆ ಆರಿಸಿಕೊಂಡಿರುವಂತಹ ಶೀರ್ಷಿಕೆ ಬಹಳ ಚಿರಪರಿಚಿತ, ಪ್ರತಿಯೊಂದು ವ್ಯಕ್ತಿಯ ಜೀವನದಲ್ಲಿ ನಡೀತಾ ಇರುವಂಥ ಒಂದು ಸಂಗತಿ. ಏನಪ್ಪ ಅಂತ ಹೇಳಿದ್ರೆ ಚಿಂತೆಯ ಕುರಿತಾಗಿ ಈ ಹೊತ್ತಿನ ವಾಕ್ಯ ಸಂದೇಶವನ್ನು ಸಿದ್ಧ ಮಾಡಿಕೊಳ್ಳಿಕ್ಕೆ ಕರ್ತನು ಸಹಾಯ ಮಾಡಿದ್ದಾನೆ. ಆತ ನಾಮಕ್ಕೆ ಸ್ತೋತ್ರ. ಚಿಂತೆ ಅಂತ ಹೇಳುವಾಗ ಚಿಂತೆ ಇಲ್ಲದೆ ಇರುವಂಥ ವ್ಯಕ್ತಿ ಒಬ್ಬನೂ ಇಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಒಂದಲ್ಲ ಒಂದು ಚಿಂತೆಯಲ್ಲಿ ಇದ್ದೇ ಇರ್ತಾರೆ. ದೇವರು ಸಹ ಇದರ ಕುರಿತಾಗಿ ಮುಂಚಿತವಾಗಿ ತನ್ನ ವಾಕ್ಯದಲ್ಲಿ ಬರೆಸಿಟ್ಟಿದ್ದಾನೆ. ಈ ಚಿಂತೆ ಬರುವಾಗ ಏನು ಮಾಡಬೇಕು? ಚಿಂತೆ ಬರಲೇಬಾರದು ಅಂತ ಹೇಳ್ತಾ ಇಲ್ಲ. ಆತನಿಗೆ ಚೆನ್ನಾಗಿ ಗೊತ್ತು, ಚಿಂತೆ ಬಂದೇ ಬರುತ್ತೆ, ನಾವು ಚಿಂತೆ ಮಾಡೇ ಮಾಡ್ತೀವಿ, ಎಷ್ಟಾದ್ರೂ ನಾವು ನರ ಮನುಷ್ಯರು. ಆದ್ದರಿಂದ ಈ ಚಿಂತೆ ಬರುವಾಗ ದೇವರ ಮಕ್ಕಳಾಗಿ ವಿಶ್ವಾಸಿಗಳಾಗಿ ನಾವೇನು ಮಾಡಬೇಕು ಅಂತ ಹೇಳಿ ಮುಂಚಿತವಾಗಿ ದೇವರು ತನ್ನ ವಾಕ್ಯದಲ್ಲಿ ಬರೆಸಿದ್ದಾನೆ. ಇದಕ್ಕೆ ಮುಂಚೆ ನಾವೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ದೇವರು ಆದಮ ಹವ್ವಳಿಗೆ ಏನು ಹೇಳಿದ್ರು? ತೋಟದ ಮಧ್ಯೆ ಇರುವಂಥ ಈ ಮರದ ಹಣ್ಣನ್ನು ತಿನ್ನಬಾರ್ದು ಅಂತ ಹೇಳಿದ್ರು. ಅವರು ತಿಂದ ಕೂಡಲೇ ಪಾಪ ಮಾಡಿದ್ರು. ಪಾಪದಿಂದ ಶಾಪ, ಶಾಪದಿಂದ ಮರಣ ಈ ಲೋಕವನ್ನು ಪ್ರವೇಶ ಮಾಡಿದ್ರು. ಏನು ಹೇಳಕ್ಕೆ ನಾನು ಪ್ರಯತ್ನ ಮಾಡ್ತಿದ್ದೀನಿ ಅಂದರೆ, ಯಾವುದಂತ ದೇವರು ಮಾಡಬಾರ್ದು ಅಂತ ಹೇಳ್ತಾರೋ ಅದನ್ನು ನಾವು ಮಾಡುವಾಗ ಅದೇ ಪಾಪ. ಚಿಂತೆ ಕುರಿತಾಗಿ ಇದೇ ರೀತಿಯಾಗಿ ಯೇಸುಸ್ವಾಮಿ 6ನೇ ಅಧ್ಯಾಯ ಮತ್ತೇನು ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಇದರ ಕುರಿತಾಗಿ ಏನು ಹೇಳಿದ್ದಾರೆ ಗೊತ್ತಾ? 25ನೇ ವಚನದಲ್ಲಿ ಚಿಂತೆ ಮಾಡಬೇಡಿರಿ. ಚಿಂತೆ ಮಾಡಬೇಡಿರಿ. ಈಗ ನೀವೇ ತೀರ್ಮಾನ ಮಾಡಿ, ಚಿಂತೆ ಮಾಡಬೇಕಾ ಬೇಡವಾ ಅಂತ. ಎಷ್ಟೇ ಆದರೂ ನಾವು ಮನುಷ್ಯರು ಬಲಹೀನರು, ನಮ್ಮಲ್ಲಿ ಚಿಂತೆ ನಮ್ಮನ್ನು ಆವರಿಸ್ಕೊಳ್ಳುತ್ತೆ. ಇದನ್ನು ತಿಳಿದಂಥ ಕರುಣಮಯಾದ ದೇವರು ನಮಗೆ ಮುಂಚಿತವಾಗಿ ತನ್ನ ವಾಕ್ಯದಲ್ಲಿ ಬರೆಸಿಟ್ಟಿದ್ದಾನೆ. ಏನು ಮಾಡಬೇಕು ಚಿಂತೆ ಬರುವಾಗ? ಕೀರ್ತನೆಗಳ ಗ್ರಂಥ 37ನೇ ಅಧ್ಯಾಯದ 5ನೇ ವಚನದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. 37ನೇ ಕೀರ್ತನೆ 5ನೇ ವಚನ. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸದಿಂದಿರು, ಆತನೇ ಅದನ್ನು ಸಾಗಿಸುವನು. ಬಹಳ ಸ್ಪಷ್ಟವಾಗಿ ಸ್ವಾಮಿ ಚಿಂತೆ ಕುರಿತಾಗಿ ಏನು ಮಾಡಬೇಕು ಅಂತ ಇಲ್ಲಿ ತಿಳಿಸಿದ್ದಾನೆ. ಅನೇಕ ಸಾರಿ ಈ ವಾಕ್ಯ ಓದಿದ್ದೀವಿ, ಅನೇಕ ಸಾರಿ ಈ ವಾಕ್ಯ ಆಧಾರವಾಗಿ ಹಾಡುಗಳನ್ನ ಕಲ್ತಿದ್ದೀವಿ. ಆದರೆ ಎಂದಾದರೂ ನಾವು ಗಮನಿಸಿದ್ದೇವ ಈ ಒಂದು ವಾಕ್ಯವನ್ನು? ನಾವೇನಾದ್ರೂ ಇದನ್ನು ಗಮನಿಸಿದರೆ ಖಂಡಿತವಾಗಿ ಚಿಂತೆ ನಮ್ಮನ್ನು ಆವರಿಸ್ಕೊಳ್ಳೋದಿಲ್ಲ. ಒಂದು ವೇಳೆ ಆವರಿಸ್ಕೊಂಡ್ರು ಹೆಚ್ಚು ಕಾಲನ ಅದು ಉಳಿಯೋದಿಲ್ಲ. ನೋಡಿ, ಇದರಲ್ಲಿ ಬಹಳ ಚೆನ್ನಾಗಿ ವಾಕ್ಯ ಹೇಳ್ತದೆ, ನಿನ್ನ ಭೂಯಾತ್ರೆಯ ಚಿಂತೆಯನ್ನು. ನಿನ್ನ ಭೂಯಾತ್ರೆ ಅಂದರೆ ನೀನು ಈ ಲೋಕದಲ್ಲಿ ಕಣ್ಣು ಬಿಟ್ಟ ಕ್ಷಣದಿಂದ ನಿನ್ನ ಕಣ್ಣು ಮುಚ್ಚೋವರೆಗೂ ಈ ಭೂಲೋಕದಲ್ಲಿ ನಾವೆಲ್ಲರೂ ಯಾತ್ರಿಕರಾಗಿದ್ದೀವಿ. ಈ ಯಾತ್ರೆಯಲ್ಲಿ ಅನೇಕ ಚಿಂತೆಗಳು ನಮ್ಮನ್ನು ಆವರಿಸ್ಕೊಳ್ತದೆ. ಅದು ದೇವರಿಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಈ ವಾಕ್ಯವನ್ನು ಬರೆಸಿದ್ದಾರೆ. ಆ ಚಿಂತೆಯೆಲ್ಲ ನಿನ್ನ ಆವರಿಸ್ಕೊಳ್ಳುವಾಗ ಏನು ಮಾಡಬೇಕಪ್ಪ ಅಂದರೆ, ಯೆಹೋವನಿಗೆ ಅದನ್ನು ವಹಿಸಿ ಬಿಡು. ಅಂದರೆ ದೇವರಿಗೆ ನಿನ್ನ ಚಿಂತೆಯನ್ನು ಕೊಟ್ಟು ಬಿಡು. ನೆಕ್ಸ್ಟ್ ಕೊಟ್ಟ ಮೇಲೆ ಏನು ಮಾಡಬೇಕಂತೆ? ಭರವಸದಿಂದ ಇರು. ಏನು ಭರವಸ? ನನ್ನ ದೇವರು ನನ್ನ ಚಿಂತೆಯನ್ನು ಪರಿಹಾರ ಮಾಡ್ತಾನೆ ಅನ್ನುವಂಥ ಭರವಸದಿಂದ ನೀನಿರುವಾಗ ಆತನೇ ಅದನ್ನು ಸಾಗಿಸ್ತಾನೆ. ಆತನೇ ಅಂತ ನಾನು ಹೇಳಿದ ಅರ್ಥ ಏನಪ್ಪ ಅಂದರೆ, ಆತನಲ್ಲದೆ ಬೇರೆ ಯಾರೂ ಅದನ್ನು ಮಾಡಲಿಕ್ಕಾಗೋದಿಲ್ಲ. ಕೊನೆಯದಾಗಿ ಸಾಗಿಸ್ತಾನೆ ಅಂದರೆ 100% ಅದನ್ನು ಪರಿಹಾರ ಮಾಡೇ ಮಾಡ್ತಾನೆ. ಹಾಗಾದರೆ ಈ ವಚನ ಹೇಳುವಂಥ ಅಂಶಗಳನ್ನ ನಾವು ಭಾಗವಾಗಿ ನಾವು ಕಲಿಯೋಣ. ಮೊದಲನೇದಾಗಿ, ನಿನ್ನ ಭೂಯಾತ್ರೆ ಚಿಂತೆ ಏನು? ಹಣದ ಸಮಸ್ಯೆನ? ಕಾಯಿಲೆ ಇದೆಯಾ? ಕುಟುಂಬದಲ್ಲಿ ಅಸಮಾಧಾನನ? ಮಕ್ಕಳಿಲ್ವಾ? ಕೆಲಸ ಇಲ್ವಾ? ಸಾಲ ಇದೆಯಾ? ಮನಸ್ಸಿನಲ್ಲಿ ಅಸಮಾಧಾನ ಇದೆಯಾ? ನೆರೆಹೊರಟಿಗೆ ತೊಂದರೆ ಇದೆಯಾ? ಕೆಲಸ ಮಾಡೋ ಕ್ಷೇತ್ರದಲ್ಲಿ ತೊಂದರೆ ಇದೆಯಾ? ಏನಿದೆ ನಿನ್ನ ಚಿಂತೆ? ಆ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಡು. ಅಂದರೆ ದೇವರಿಗೆ ಅದನ್ನು ಕೊಟ್ಟು ಬಿಡು. ದೇವರಿಗೆ ಅದನ್ನು ಕೊಡುವಾಗ ಮಾತ್ರನೇ ಆತನು ಅದನ್ನು ಪರಿಹಾರ ಮಾಡ್ತಾನೆ. ಈ ವಿಚಾರದಲ್ಲಿ ನಾವು ಬಹಳ ಸ್ಪಷ್ಟವಾಗಿ ತಿಳ್ಕೊಬೇಕೇನೆಂದರೆ, ಯಾವಾಗಲೂ ಅಷ್ಟೇ ದೇವ್ರು ಹೇಳ್ತಾ ಇದ್ದಾರೆ, ನೀವು ಚಿಂತೆ ಮಾಡಬೇಡ್ರಿ, ಅದನ್ನು ನನಗೆ ಕೊಡ್ರಿ, ನಾನು ನೋಡ್ಕೊಳ್ತೀನಿ ಅಂತ ಎಷ್ಟೋ ವಾಗ್ದಾನಗಳನ್ನು ದೇವ್ರು ಮಾಡಿದ್ದಾನೆ. ನಾವೇನು ಮಾಡ್ತೀವಿ? ಆ ವಾಗ್ದಾನಗಳೆಲ್ಲ ಓದ್ತೀವಿ, ಅರ್ಥ ಮಾಡ್ಕೊಳ್ತೀವಿ, ಆದರೆ ಕ್ರಿಯೆ ರೂಪದಲ್ಲಿ ಅದನ್ನು ಮಾಡದರ ನಿಮಿತ್ತವಾಗಿ ಇವತ್ತು ಕೂಡ ಚಿಂತೆ ನಮ್ಮನ್ನು ಆವರಿಸ್ಕೊಂಡಿದೆ. ವಾಕ್ಯ ಎಷ್ಟು ಚೆನ್ನಾಗಿ ಹೇಳುತ್ತಲ್ಲ,
ದೇವರ ಕೈಗೆ ಅದನ್ನು ಕೊಟ್ಬಿಡ್ರಿ. ದೇವ್ರ ಕೈಗೆ ಕೊಡ್ರಿ ಅಂದರೆ ಫಸ್ಟ್ ಈ ದೇವ್ರು ಯಾರು ಅಂತ ತಿಳ್ಕೊಳ್ರಿ. ಯಾರು ಅಂತ ತಿಳ್ಕೊಳ್ಳುವಾಗ ಖಂಡಿತವಾಗಿ ನೀವು ಅದನ್ನು ಕೊಡಲಿಕ್ಕೆ ನೀವು ಮನಸ್ಸು ಮಾಡ್ತೀರಾ. ಮೊದಲನೇದಾಗಿ ಈ ದೇವರು ಯಾರು ಗೊತ್ತಾ? ಇವನು ಸರ್ವಶಕ್ತನಾದ ದೇವರು. ಈತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆದಿಕಾಂಡದಿಂದ ಪ್ರಕಟಣೆವರೆಗೂ ನೀವು ಆತನ ಬಗ್ಗೆ ಓದ್ತಾ ಹೋಗಿ, ಆತನ ಮಾಡಿರೋ ಕಾರ್ಯಗಳು, ಆತನ ಒಂದು ಅದ್ಭುತ ಕಾರ್ಯಗಳು, ಆತನ ಕಾರ್ಯ ಮಾಡುವಂಥ ವಿಧಾನಗಳು, ಇದನ್ನೆಲ್ಲ ನೀವು ನೋಡುವಾಗ ಹೌದಪ್ಪ, ಈ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನನ್ನ ಚಿಂತೆ ಏನೇ ಇರಲಿ, ನಾವು ಆತ್ಮೀಯರ ಹತ್ರ ಹಂಚ್ಕೊಂಡ್ರೆ ಅದು ಅವ್ರ ಪರಿಹಾರ ಮಾಡ್ಲಿಕ್ಕೆ ಆಗಲ್ಲ. ಒಂದು ವೇಳೆ ಮಾಡಿದ್ರು ಒಂದು ಮಿತಿ ಇರುತ್ತೆ, ಅದ್ರ ಮೇಲೆ ಆಗೋದಿಲ್ಲ. ಆದರೆ ದೇವರ ಹತ್ರ ಅದನ್ನು ಹಂಚ್ಕೊಳ್ಳುವಾಗ ಆತನಿಗೆ ಯಾವುದೇ ಮಿತಿ ಇಲ್ಲ. ಆತನಿಗೆ ಸರ್ವಶಕ್ತನು, ಆತನಿಗೆ ಎಲ್ಲವೂ ಸಾಧ್ಯ. ಅದ್ಭುತ ಕಾರ್ಯಗಳನ್ನ ಒಂದು ಪಟ್ಟಿ ನೀವು ಓದ್ತಾ ಹೋದ್ರೆ ಸಾಕು, ಆತನ ಮಹಿಮೆ ಏನು, ಆತನ ಶಕ್ತಿ ಏನು, ಆತನ ಅಸಾಧ್ಯದ್ದು ಯಾವುದಿಲ್ಲ ಅಂತ ನಿಮಗೆ ಗೊತ್ತಾಗ್ತದೆ. ಯಾವಾಗ ಈ ನಂಬಿಕೆ ನಿಮ್ಮಲ್ಲಿ ಹುಟ್ಟುತ್ತದೋ ಆಗ ನಿಮ್ಮ ಚಿಂತೆಯನ್ನು ದೇವರ ಕೈ ಕೊಡಲಿಕ್ಕೆ ನೀವು ಮನಸ್ಸು ಮಾಡ್ತೀರಿ. ದೇವ್ರು ಹೇಳ್ತಾನೆ, ನೀನು ಆ ಚಿಂತೆಯನ್ನು ನನಗೆ ಸಂಪೂರ್ಣ ಕೊಡದ ಹೊರತು ನಾನು ಅದನ್ನು ಪರಿಹಾರ ಮಾಡೋದಿಲ್ಲ. ಯಾವಾಗ ಆ ಚಿಂತೆಯನ್ನು ಸಂಪೂರ್ಣ ದೇವರ ಹಸ್ತಕ್ಕೆ ನಾವು ಕೊಟ್ಟು ಬಿಡ್ತೇವೋ, ದೇವರ ತಕೊಂಡು ಅದರ ಕಾರ್ಯ ಮಾಡ್ತಾನೆ. ಉದಾಹರಣೆಗಾಗಿ ಇದು ನಮ್ಮ ಹಸ್ತ, ಇದು ನಮ್ಮ ಚಿಂತೆ ಅಂತ ಇಟ್ಕೊಳ್ಳಿ. ಈ ನಮ್ಮ ಹಸ್ತದಲ್ಲಿ ಈ ಚಿಂತೆ ಇದೆ. ಈ ಚಿಂತೆಯನ್ನು ನಾವು ದೇವರ ಹಸ್ತಕ್ಕೆ ಒಪ್ಪಿಸ್ಬಿಟ್ಟು ಸಂಪೂರ್ಣವಾಗಿ ನಾವು ಈ ಥರ ಹೀಗೆ ನಮ್ಮ ಕೈಯನ್ನು ಹಿಂದೆ ತೆಗೆದಾಗ ಈಗ ಈ ಚಿಂತೆ ದೇವರ ಹಸ್ತದಲ್ಲಿದೆ. ಈಗ ದೇವರು ಕಾರ್ಯ ಮಾಡ್ತಾನೆ. ಆದರೆ ನಾವೇನು ಮಾಡ್ತೇವೆ ಅಂದರೆ, ಇದು ನಮ್ಮ ಹಸ್ತ, ಇದು ಚಿಂತೆ, ಇದು ಹೀಗೆ ಇಟ್ಕೊಂಡು ದೇವರ ಹಸ್ತಕ್ಕೆ ಕೊಡ್ತೇವೆ, ಹೀಗೆ ಇಟ್ಕೊಂಡಿರ್ತೀವಿ, ಪೂರ್ತಿಯಾಗಿ ಕೊಡೋದಿಲ್ಲ. ಅದಕ್ಕೆ ಈ ಚಿಂತೆ ಪರಿಹಾರ ಆಗೋದಿಲ್ಲ. ಯಾವಾಗ ಸಂಪೂರ್ಣ ಈ ಚಿಂತೆಯನ್ನು ಕೊಟ್ಟು ಈ ಕೈ ತಗೊಳ್ತೇವೋ ಆಗ ದೇವರು ಕಾರ್ಯ ಮಾಡ್ತಾನೆ. ಪ್ರಿಯ ವಿಶ್ವಾಸಿ, ಇದು ಬಹಳ ಸುಲಭ ಅಂತ ಅನಿಸ್ಬಹುದು, ಇದು ವಿಚಿತ್ರ ಅಂತ ಅನಿಸ್ಬಹುದು. ಆದರೆ ಇದೇ ಸತ್ಯ. ಇವತ್ತು ಯಾಕೆ ವಿಶ್ವಾಸಿಗಳು ಫಲ ಕೊಡ್ಲಿಕ್ಕೆ ಆಗ್ತಿಲ್ಲ ಅಂದರೆ ಈ ಚಿಂತೆ ಅವ್ರನ್ನ ಫಲ ಕೊಡೋಕೆ ಆಗದಿರೋ ಹಾಗೆ ಮಾಡ್ತದೆ. ಬಿತ್ತುವವನ ಸಾಮೆ ನೀವು ನೋಡ್ಬೋದಲ್ಲ, ಅದರಲ್ಲಿ ಯಾಕೆ ಆ ಒಂದು ಮುಳ್ಳುಗಳ ಗಿಡಗಳ ಮಧ್ಯೆ ಬಿದ್ದಂಥ ಬೀಜ ಫಲ ಕೊಡಲಿಲ್ಲ ಗೊತ್ತಾ? ಈ ಲೋಕದ ಚಿಂತೆ, ಆಶೆ ಅದನ್ನು ಫಲ ಕೊಡದೆ ಹಾಗೆ ಮಾಡಿಬಿಡ್ತು. ಇವತ್ತು ನಿನ್ನ ಆತ್ಮಿಕ ಫಲ ಕೊಡ್ತಿಲ್ಲ ಅಂದರೆ ಕಾರಣ ಏನು ಗೊತ್ತಾ? ಚಿಂತೆ. ಈ ಚಿಂತೆ ನಿನ್ನನ್ನು ಆವರಿಸ್ಕೊಂಡಿದೆ, ಅದಕ್ಕೆ ನೀವು ಫಲ ಕೊಡ್ಲಿಕ್ಕೆ ಆಗ್ತಿಲ್ಲ. ಆ ಚಿಂತೆಯನ್ನು ಯಾವತ್ತು ನೀನು ದೇವರ ಹಸ್ತಕ್ಕೆ ಸಂಪೂರ್ಣ ಒಪ್ಪಿಸ್ತೀಯೋ ಆಗ ದೇವರು ಕಾರ್ಯ ಮಾಡ್ತಾನೆ. ದೇವರು ಕಾರ್ಯ ಮಾಡುವಾಗ ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಹಾಗಿದ್ರೆ ಪ್ರಿಯ ವಿಶ್ವಾಸಿ, ನೀನು ಯೋಚನೆ ಮಾಡು, ಈ ಭೂಯಾತ್ರೆಯಲ್ಲಿ ನಿನ್ನ ಯಾವ ಚಿಂತೆ ಕಾಡಿಸ್ತಾ ಇದೆ? ಈ ಹೊತ್ತು ಈಗಲೇ ಆ ಚಿಂತೆಯನ್ನು ಸರ್ವಶಕ್ತನಾದ ದೇವರು, ಸರ್ವಜ್ಞಾನಿಯಾದ ದೇವರು, ನಿನ್ನನ್ನು ಬಹಳವಾಗಿ ಪ್ರೀತಿ ಮಾಡುವ ದೇವರು, ನಿನ್ನ ಬಗ್ಗೆ ಕಾಳಜಿ ವಹಿಸುವ ದೇವರ ಹಸ್ತಕ್ಕೆ ಅದನ್ನು ಒಪ್ಪಿಸು. ಅದನ್ನು ಒಪ್ಪಿಸುವಾಗ ನೋಡು ಆತನ ಮಾಡ್ತಾನ ಇಲ್ವೋ ಅಂತ. ಯಾಕಂದ್ರೆ ವಾಕ್ಯ ಆ ಥರ ಹೇಳ್ತದೆ. ಆತನ ಹಸ್ತಕ್ಕೆ ಒಪ್ಪಿಸ್ಬಿಟ್ಟು ಏನು ಮಾಡ್ಬೇಕು ಗೊತ್ತಾ? ಕೇರ್ಲೆಸ್ ಆಗಿರು ಅಂತ ಹೇಳ್ತಿಲ್ಲ, ಭರವಸೆದಿಂದ. ಇಲ್ಲ, ನನ್ನ ದೇವರು ಇದನ್ನು ಮಾಡೇ ಮಾಡ್ತಾನೆ, ಆತನ ಶಕ್ತನು, ಆತನಿಗೆ ಸಾಧ್ಯ ಅಂತ ನೀನು ನಂಬುವಾಗ ಆ ಅದ್ಭುತ ನಿನ್ನ ಜೀವನದಲ್ಲಿ ನಡೀತದೆ. ಇದೇ ವಿಶ್ವಾಸಿ ಜೀವಿತದ ಒಂದು ದೊಡ್ಡ ಒಂದು ರಹಸ್ಯ, ಒಂದು ಮಹತ್ವ. ಏನಪ್ಪ ಅಂದರೆ, ನನ್ನ ದೇವರು ನನ್ನ ಚಿಕ್ಕ ಚಿಕ್ಕ ವಿಚಾರಗಳ ಬಗ್ಗೆ ಕೂಡ ಕಾಳಜಿ ವಹಿಸ್ತಾನೆ. ನಮಗೆ ನಮ್ಮ ಬಗ್ಗೆ ಕಾಳಜಿ ಇರಲ್ಲ, ನಮ್ಮ ಆತ್ಮೀಯರಿಗೆ ನಮ್ಮ ಬಗ್ಗೆ ಕಾಳಜಿ ಇರಲ್ಲ. ಆದರೆ ನನ್ನ ದೇವರಿಗೆ ನನ್ನ ಚಿಕ್ಕ ಚಿಕ್ಕ ವಿಚಾರಗಳ ಬಗ್ಗೆ ಕೂಡ ಕಾಳಜಿ ಇದೆ. ಯಾಕಂದರೆ ನಾವು 1 ಪೇತ್ರ 5:7 ಓದುವಾಗ, ನೀವು ಚಿಂತೆ ಮಾಡಬೇಡ್ರಿ, ಯಾಕೆ ಗೊತ್ತಾ? ಆತನು ನಿಮಗೋಸ್ಕರ ಚಿಂತಿಸ್ತಾನೆ. ನಮಗೋಸ್ಕರ ಚಿಂತಿಸುವಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಿನ್ನ ಯೇಸು ಸ್ವಾಮಿ. ಆ ಯೇಸು ಸ್ವಾಮಿ ಎಷ್ಟು ಮಟ್ಟಿಗೆ ಚಿಂತಿಸ್ತಾನೆ ಅಂದರೆ, ಅಯ್ಯೋ ನಾನು ಪ್ರಾಣ ಕೊಡದೆ ಹೋದರೆ, ರಕ್ತ ಸುರಿಸದೆ ಹೋದರೆ ಇವರೆಲ್ಲ ನರಕಕ್ಕೆ ಹೊರಟೋಗ್ತಾರಲ್ಲ ಅಂತ ಹೇಳಿ ಆ ಪರಲೋಕವನ್ನು ಬಿಟ್ಟು ಈ ಭೂಲೋಕಕ್ಕೆ ಬಂದು ನಿನ್ನ ಪರವಾಗಿ ಆ ಕ್ರೂಜ ಮೇಲೆ ಪ್ರಾಣ ಕೊಟ್ಟ, ರಕ್ತ ಸುರಿಸಿದ, ಸತ್ತು ಹುಣಲ್ಪಟ್ಟು 3ನೇ ದಿನ ಎದ್ದು ಬಂದ. ಅಲ್ಲಿಗೆ ನಿಲ್ಲಿಸಲಿಲ್ಲ. ತಂದೆ ಬಲಗಡೆ ಕೂತ್ಕೊಂಡು ನನಗೋಸ್ಕರ ನಿನಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಸೊ ಇಂಥ ಕಾಳಜಿ ವಹಿಸುವ ದೇವರು ನಮಗಿರುವಾಗ ನಾವು ಯಾಕೆ ಚಿಂತೆ ಮಾಡಬೇಕು? ಯೋಚನೆ ಮಾಡ್ರಿ. ಚಿಂತೆ ಇಟ್ಕೊಂಡು ನೀವೇ ಸಫರ್ ಆಗ್ತೀರಾ, ಇಲ್ಲ ದೇವ್ರ ಹಸ್ತಕ್ಕೆ ಸಂಪೂರ್ಣ ಕೊಟ್ಬಿಟ್ಟು ಆ ಅದ್ಭುತವನ್ನು ನೀವೇ ಅನುಭವ ಮಾಡಿ ನೋಡ್ತೀರಾ. ಸೊ ಹೀಗೆ ದೇವರ ಹಸ್ತಕ್ಕೆ ನಾವು ಚಿಂತೆಯನ್ನು ಕೊಡುವಾಗ, ಆತನ ತಕ್ಕೊಂಡು ಅದರ ಮೇಲೆ ಕಾರ್ಯ ಮಾಡುವಾಗ ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆತನು ಪರಿಹರಿಸಲಿಕ್ಕೆ ಆಗದಿರೋ ಚಿಂತೆ ಯಾವುದೂ ಇಲ್ಲ. ಆ ಅನುಭವ ನಿನಗಾಗುವಾಗ ನೀನು ಅವಾಗ ನಂಬ್ತೀಯ, ಹೌದಪ್ಪ ಯೆಹೋವನು ಸರ್ವೋತ್ತಮನು ಅಂತ ನಿನ್ನ ಅನುಭವದಿಂದ ನಿನಗೆ ಗೊತ್ತಾಗ್ತದೆ. ಹಾಗಿದ್ರೆ ನಿನ್ನ ಭೂಯಾತ ಚಿಂತೆ ಏನೇ ಇರಲಿ, ಅದನ್ನು ಯೆಹೋವನ ಹಸ್ತಕ್ಕೆ ಒಪ್ಪಿಸ್ಬಿಟ್ಟು ಭರವಸೆದಿಂದ ಇರು. ಯಾಕಂದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ನಂಬುವವನಿಗೆ ಎಲ್ಲವೂ ಸಾಧ್ಯ. ಹಾಗಾದರೆ ನೀನೇನು ಮಾಡ್ತೀಯ? ಈ ಚಿಂತೆಯನ್ನು ದೇವರ ಹಸ್ತಕ್ಕೆ ಒಪ್ಪಿಸ್ಬಿಟ್ಟು, ಸ್ವಾಮಿ ನನಗೆ ಸ್ವಲ್ಪ ನಂಬಿಕೆ ಇರೋ ಚಿಂತೆ ಇಲ್ಲ, ಅದನ್ನು ಹೆಚ್ಚಿಸು. ಆದರೆ ಒಂದಂತ ಸತ್ಯ, ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ ಹೇಳಿ ದೇವರ ಹಸ್ತಕ್ಕೆ ಕೊಡುವಾಗ ದೇವರನ್ನು ತಕ್ಕೊಂಡು ಕಾರ್ಯ ಮಾಡಿ ಅದನ್ನು
ಪರಿಹಾರ ಮಾಡ್ತಾನೆ. ಬಹಳ ಚೆನ್ನಾಗಿದೆ ಆ ವಚನ. ಆತನೇ ಅದನ್ನು ಸಾಗಿಸುವನು. ಅಂದರೆ ಆತನಲ್ಲದೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಪ್ರಿಯ ವಿಶ್ವಾಸಿ, ಮನುಷ್ಯನಿಗೆ ಒಂದು ಮಿತಿ ಇದೆ, ಅದ್ರ ಮೇಲೆ ಅವನು ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೆ ದೇವರ ಹಸ್ತಕ್ಕೆ ಅದನ್ನು ಒಪ್ಪಿಸುವಾಗ ಆತನ ಕಾರ್ಯ ಮಾಡುವಂಥ ವಿಧಾನ ನಿಜವಾಗ್ಲೂ ಹೇಳ್ತೀನಲ್ಲ, ಅದ್ಭುತ, ಅಲ್ಟಿಮೇಟ್. ಅದಕ್ಕಿಂತ ಬೇರೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಊಹೆ ಕೂಡ ಮಾಡೋಕ್ಕಾಗಲ್ಲ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಹೃದಯ ಗ್ರಹಿಸಲೇ ಇಲ್ಲ. ಏನನ್ನ ದೇವರು ತನ್ನ ಮಕ್ಕಳಿಗೆ ಏರ್ಪಡಿಸಿರುವಂಥದ್ದನ್ನು ಅವರು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಿಲ್ಲ, ಹೃದಯ ಅದನ್ನು ಗ್ರಹಿಸಲೇ ಇಲ್ಲ. ಅಷ್ಟರ ಮಟ್ಟಿಗೆ ಆತನ ನಮಗೆ ಕಾಳಜಿ ವಹಿಸ್ತಾನೆ. ನೀವು ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು ಅಂತ ವಾಕ್ಯ ಇದೆಯಲ್ಲ, ತಂದೆ ಚಿತ್ತ ಇಲ್ಲದೆ ನಿನ್ನ ಒಂದು ತಲೆ ಕೂಲು ಕೂಡ ಕೆಳಗಡೆ ಬೀಳೋದಿಲ್ಲ. ಅಷ್ಟರ ಮಟ್ಟಿಗೆ ನಿನ್ನ ಬಗ್ಗೆ ಕೇರ್ ತೆಗೆದುಕೊಳ್ಳೋ ದೇವ್ರು ಇರುವಾಗ ನೀನು ಯಾಕೆ ಚಿಂತೆ ಮಾಡ್ತೀಯ? ನಾನು ಎಮೋಷ್ನಲ್ ಆಗಿ ಹೇಳ್ತಾ ಇಲ್ಲ, ಕತೆ ಹೇಳ್ತಾ ಇಲ್ಲ, ನಡೆಯೋ ಘಟನೆ ಹೇಳ್ತಾ ಇದ್ದಾನೆ. ಇವತ್ತು ಯಾಕೆ ನಾವು ವಿಶ್ವಾಸಿಗಳು ಫಲ ಕೊಡ್ಲಿಕ್ಕೆ ಆಗ್ತಿಲ್ಲ ಅಂದರೆ ಈ ಚಿಂತೆಯನ್ನು ಭೂತ ನಮ್ಮನ್ನು ಹಿಡ್ಕೊಂಡಿದೆ. ಇದು ನಮ್ಮನ್ನು ಆವರಿಸ್ಕೊಂಡು ಫಲ ಕೊಡಲಿಕ್ಕೆ ಬಿಡ್ತಾ ಇಲ್ಲ. ಯಾಕೆಂದ್ರೆ ನಾವು ಹಿಡ್ಕೊಂಡು ಕೂತ್ಕೊಂಡಿದ್ದೀವಿ ಆ ಚಿಂತೆಯನ್ನು. ಯಾವಾಗ ಆ ಚಿಂತೆ ನಾವು ದೇವರ ಹಸ್ತಕ್ಕೆ ಒಪ್ಪಿಸ್ಬಿಡ್ತೇವೋ ಆಗ ಮಾತ್ರನೇ ಆ ಚಿಂತೆ ಪರಿಹಾರ ಆಗೋದು. ಸ್ವಾಮಿ ಇದನ್ನಲ್ಲಿ ಎಷ್ಟು ಥರದಲ್ಲಿ ಹೇಳಿದ್ರೆ ಗೊತ್ತಾ? ಆ ಹೂವಿಗೆ ತೋರಿಸ್ತಾ ಇದ್ದಾರೆ, ನೋಡ್ರಿ ಆ ಹೂವು ನೋಡ್ರಿ ಯಾವ ಥರ ಇದೆ, ಆ ಪಕ್ಷಿ ನೋಡ್ರಿ ಅವ್ರಿಗೆ ಯಾರು ಆಹಾರ ಕೊಡ್ತಾರೆ, ಆತ ಏನೇನೆಲ್ಲ ಉದಾಹರಣೆ ಕೊಟ್ಟು ಅದಕ್ಕೆ ದೇವ್ರು ಅಷ್ಟು ಕೇರ್ ತೊಗೊಳ್ಬೇಕಾದ್ರೆ ನಿನ್ನ ಬಗ್ಗೆ ಇನ್ನೆಷ್ಟು ಕೇರ್ ತೊಗೊಳ್ಳಲ್ಲ? ನಿನಗೋಸ್ಕರ ತಾನು ಒಬ್ಬನೇ ಮಗನನ್ನು ಅರ್ಪಿಸಿ ಆಯ್ತಲ್ಲ, ಇನ್ನೇನು ಯೋಚನೆ? ಇನ್ಯಾಕೆ ಚಿಂತೆ ಮಾಡ್ತೀಯ ನೀನು? ಪ್ರಿಯ ವಿಶ್ವಾಸಿ, ನಿನಗೋಸ್ಕರ ಚಿಂತಿಸುವಂಥ, ಪ್ರೀತಿಸುವಂಥ, ಕಾಳಜಿಸುವಂಥ ಒಬ್ಬ ತಂದೆ ಇದ್ದಾನೆ, ಪರಲೋಕದಲ್ಲಿದ್ದಾನೆ. ಆತನು ಬೇರೆ ಯಾರೂ ಇಲ್ಲ, ನಿನ್ನ ರಕ್ಷಕನಾದ ಯೇಸು ಸ್ವಾಮಿ. ಹಾಗಿದ್ರೆ ಸಮಸ್ಯೆಯನ್ನು, ಚಿಂತೆಯನ್ನು ಪರಿಹಾರ ಮಾಡೋದಷ್ಟೇ ಅಲ್ಲ, ಅಲ್ಲಿ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗ್ತಾ ನೋಡ್ರಿ. 55ನೇ ಅಧ್ಯಾಯದ 22ನೇ ವಚನದಲ್ಲಿ ಇನ್ನೊಂದು ಮಾತು ಹೇಳಲ್ಪಟ್ಟಿದೆ. ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು. ಈ ವಚನ ಏನು ಹೇಳುತ್ತೆ ಅಂದರೆ, ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕ್ಬಿಟ್ರೆ ಆತ ನೀನು ಉದ್ಧಾರ ಮಾಡ್ತಾನೆ ಅಂತ ಹೇಳ್ತಾ ಇದೆ. ಮೊದಲನೇ ವಚನದಲ್ಲಿ ಓದಿದಾಗ ಆತನು ಅದನ್ನು ಏನು ಮಾಡ್ತಾನೆ? ಸಾಗಿಸ್ತಾನೆ. ಅಲ್ಲಿಗೆ ನಿಲ್ಲಿಸಲಿಲ್ಲ, ಒಂದು ಸ್ಟೆಪ್ ಹೋಗಿ ಅದನ್ನು ಉದ್ಧಾರ ಮಾಡ್ತಾನೆ. ಬರೀ ನಾವು ಚಿಂತೆಯನ್ನು ಪರಿಹಾರ ಮಾಡೋದಲ್ಲ, ಆ ಪರ್ಟಿಕ್ಯುಲರ್ ವಿಚಾರ ಏನು ಚಿಂತೆ ಮಾಡ್ತಿದ್ದಿಲ್ಲ ಅದರಲ್ಲಿ ಉದ್ಧಾರ ಕೂಡ ಆತನು ಮಾಡ್ತಾನೆ. ಅದೇ ನಮ್ಮ ದೇವರ ಶ್ರೇಷ್ಠತೆ. ಇದಕ್ಕೆ ಒಳ್ಳೆ ಉದಾಹರಣೆ ಯಾರಪ್ಪ ಅಂತಂದರೆ, ಮೊದಲನೇ ಸಮುವೇಲನ ಗ್ರಂಥ 1ನೇ ಅಧ್ಯಾಯದಲ್ಲಿ ನಾವು ಒಂದು ಸ್ತ್ರೀ ಕುರಿತಾಗಿ ಓದ್ತೇವೆ. ಯಾರಿರ್ಬೋದು ಈ ಸ್ತ್ರೀ ಅಂತ ನೀವು ಊಹೆ ಮಾಡ್ರಿ. ಮೊದಲನೇ ಸಮುವೇಲ 1ನೇ ಅಧ್ಯಾಯದಲ್ಲಿ 5ನೇ ವಚನದಲ್ಲಿ ಹನ್ನಳ ಕುರಿತಾಗಿ ಒಂದು ಘಟನೆ ಬರೆದಿದೆ. ಆಕೆಗೆ ಮಕ್ಕಳು ಇರಲಿಲ್ಲ. ಆಕೆಗೆ ಬಹಳ ನೋವು, ದುಃಖ ಆಗ್ತಿತ್ತು ಆ ಮಕ್ಕಳ ಕುರಿತಾಗಿ. ಅವಳೇನು ಮಾಡಿದ್ಲು? ದೇವರ ಹತ್ರ ಬಂದು ಆ ಚಿಂತೆಯನ್ನು ದೇವರ ಹಸ್ತಕ್ಕೆ ಒಪ್ಪಿಸಿದ್ಲು. ದೇವರ ಹಸ್ತಕ್ಕೆ ಒಪ್ಪಿಸಿದ ಮೇಲೆ ವಚನ 16 ಹೇಳುತ್ತೆ, ನನ್ನ ಮನೋವೇದನೆಯನ್ನ ಯೆಹೋವನ ಮುಂದೆ ಹೊಯ್ದಿದ್ದೇನೆ, ನಿನ್ನ ದಾಸಿಯಾದ ನನ್ನನ್ನು ಅಯೋಗಳೆಂದು ನೆನೆಸಬೇಡ. ಈವರೆಗೆ ನನ್ನ ಹೆಚ್ಚಾದ ಚಿಂತೆಯನ್ನು, ವ್ಯಥೆಯನ್ನು ಅರಿಕೆ ಮಾಡಿಕೊಳ್ಳುತ್ತಿದ್ದೇನೆ. ಅಂದರೆ ದೇವರ ಸನ್ನಿಧಾನಕ್ಕೆ ಬಂದು ತನ್ನ ಚಿಂತೆಯನ್ನೆಲ್ಲ ದೇವರ ಹತ್ರ ಹೇಳ್ತಾ ಇದ್ದಾಳೆ. ಹೇಳಿದ ಮೇಲೆ ಏನು ಮಾಡಿದ್ಲು? 18ನೇ ವಚನ ಹೇಳುತ್ತೆ, ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ ಎಂದು ಹೇಳಿ ಹೊರಟು ಹೋಗಿ ಊಟ ಮಾಡಿದಳು. ಆಮೇಲೆ ಆಕೆಯ ಮೊರೆಯಲ್ಲಿ ದುಃಖವು ಕಾಣಲಿಲ್ಲ. ಅಂದರೆ ಕ್ರಿಯೆರೂಪದಲ್ಲಿ ಹೃದಯಪೂರ್ವಕವಾಗಿ ಏನು ನಂಬಿಲ್ಲ ಅಂದರೆ, ನನ್ನ ದೇವರಿಗೆ ನನ್ನ ಚಿಂತೆಯನ್ನು ಹೊಯ್ಕೊಂಡಿದ್ದಾನೆ. ಏನು ಆ ಚಿಂತೆ? ನನಗೆ ಮಗು ಇಲ್ಲ ಅನ್ನೋ ಚಿಂತೆಯನ್ನು ನನ್ನ ದೇವರಿಗೆ ನಾನು ಹಂಚ್ಕೊಂಡಿದ್ದೇನೆ, ನನ್ನ ದೇವರ ಹಸ್ತಕ್ಕೆ ಅದನ್ನು ಕೊಟ್ಟಿದ್ದೇನೆ ಅಂತ ಹೇಳಿ ಹೋಗ್ಬೇಕಾದ್ರೆ ಯಾವ ಭರವಸೆಯಿಂದ ಹೊರಟ್ಲು? ಖಂಡಿತ ನನ್ನ ದೇವರು ನನ್ನ ಪ್ರಾರ್ಥನೆ ಕೇಳ್ತಾನೆ, ನನ್ನ ಚಿಂತೆಯನ್ನು ಪರಿಹಾರ ಮಾಡ್ತಾನೆ ಅನ್ನೋ ನಂಬಿಕೆಯಿಂದ ಆಕೆ ಹೊರಟಿದ್ದೇ ಸಾಕ್ಷಿ. ಏನಪ್ಪಾ ಅಂತ ಹೇಳಿದ್ರೆ, ಆಕೆಯ ಮುಖದಲ್ಲಿ ಏನು ಕಾಣಲಿಲ್ಲ? ದುಃಖ ಕಾಣಿಸ್ಲಿಲ್ಲ. ಯಾಕೆ ದುಃಖ ಕಾಣಿಸ್ಲಿಲ್ಲ ಅಂದರೆ, ಆ ಚಿಂತೆಯನ್ನು ವಾಪಸ್ ತಗೊಂಡು ಹೋಗಲಿಲ್ಲ. ವಾಪಸ್ ತಗೊಂಡು ಹೋಗಿದ್ರೆ ಆಕೆ ಮುಖದಲ್ಲಿ ದುಃಖ ಕಾಣಿಸ್ತಾ ಇತ್ತು. ಆ ಚಿಂತೆಯನ್ನ ದೇವರ ಸನ್ನಿಧಾನದಲ್ಲಿ ಆತನ ಹಸ್ತದಲ್ಲಿ ಬಿಟ್ಟಿದ್ದ ನಿಮಿತ್ತವಾಗಿ ಆಕೆ ಏನು ಮಾಡಿದ್ಲು? ಆಕೆ ಮುಖದಲ್ಲಿ ದುಃಖ ಕಾಣಿಸ್ಲಿಲ್ಲ. ಅದೇನು ಭರವಸೆ ಗೊತ್ತಾ? ನನ್ನ ದೇವರು ನನ್ನ ಚಿಂತೆಯನ್ನು ಪರಿಹಾರ ಮಾಡಿ ನನಗೆ ಒಬ್ಬ ಮಗನನ್ನು ಕೊಡ್ತಾನೆ ಅನ್ನೋ ಭರವಸೆಯಿಂದ ಆಕೆ ಹೊರಟೋದ್ಲು. ಆಕೆ ಹೊರಟೋಗಿದ್ಮೇಲೆ ದೇವರು ಒಂದು ಕಾರ್ಯ ಮಾಡ್ತಾನೆ ನೋಡ್ರಿ. 1ನೇ ಅಧ್ಯಾಯದ 19ನೇ ವಚನದ ಕೊನೆ ಭಾಗದಲ್ಲಿ, ಎಲ್ಕಾನನು ತನ್ನ ಹೆಂಡತಿಯ ಹನ್ನಳನ್ನು ಕೂಡಲು ಆಕೆಯು ಯೆಹೋವನ ಅನುಗ್ರಹದಿಂದ ಗರ್ಭಿಣಿಯಾಗಿ ದಿನ ತುಂಬಿದ ಮೇಲೆ ಒಬ್ಬ ಮಗನನ್ನು ಹೆತ್ತಳು. ಅಂದ್ರೆ ದೇವರ ಅನುಗ್ರಹ ಆಕೆ ಮೇಲೆ ಬಂತು, ಒಂದು ಮಗುವನ್ನ ದೇವರು ಆಕೆ ಕೊಟ್ಟು. ನೋಡಿ, ಆಕೆ ಚಿಂತೆಯನ್ನು ದೇವರು ಯಾವ ರೀತಿ ಪರಿಹರಿಸಿದ್ರು. ಆಕೆ ದೇವರ ಸನ್ನಿಧಾನಕ್ಕೆ ಬಂದ್ಲು, ತನ್ನ ಚಿಂತೆಯನ್ನು ದೇವರ ಹಸ್ತಕ್ಕೆ ಒಪ್ಪಿಸಿದ್ಲು, ಭರವಸೆದಿಂದ ಮನೆಗೆ ಹೋದ್ಲು. ಹೋಗಿದ ನಿಮಿತ್ತವಾಗಿ ಆತನೇ ಅದನ್ನು ಸಾಗಿಸ್ತಾನೆ ಅನ್ನೋ ಹಾಗೆ ದೇವರು ಆಕೆಗೆ ಒಬ್ಬ ಮಗನನ್ನ
ಕೊಡ್ತಾನೆ. ಪ್ರಿಯ ವಿಶ್ವಾಸಿ, ಇದನ್ನು ಗಮನಿಸು. ನಡೆದ ಘಟನೆ ಇದು. ಅವ್ರಿಗೆ ಬೇರೆ ದೇವರಲ್ಲ, ನನಗೆ ಬೇರೆ ದೇವರಲ್ಲ, ಎಲ್ಲರಿಗೂ ಒಬ್ಬನೇ. ಅವರಲ್ಲಿದ್ದಂಥ, ಆಕೆಯಲ್ಲಿದ್ದಂಥ ಆ ಒಂದು ವಿಶ್ವಾಸ ನಿನ್ನಲ್ಲಿದ್ದರೆ ನಿನ್ನ ಚಿಂತೆಯನ್ನು ಕೂಡ ದೇವರು ಇದೇ ರೀತಿಯಲ್ಲಿ ಬಗೆಹರಿಸ್ತಾನೆ. ಅಲ್ಲಿಗೆ ದೇವರು ನಿಲ್ಲಿಸಲಿಲ್ಲ. 2ನೇ ಅಧ್ಯಾಯಕ್ಕೆ ಬನ್ನಿ. 2ನೇ ಅಧ್ಯಾಯ 21ನೇ ವಚನ ಹೀಗೆ ಕೊಡಲ್ಪಟ್ಟಿದೆ. ಯೆಹೋವನ ಕಟಾಕ್ಷಿಸಿದ್ರಿಂದ ಹನ್ನಳಿಗೆ 3 ಮಂದಿ ಗಂಡು ಮಕ್ಕಳು 2 ಹೆಣ್ಣು ಮಕ್ಕಳು ಆದರು. ನೋಡಿ, ಕೀರ್ತನೆ 55:22 ಪ್ರಕಾರ ಆತನ ಏನ್ ಮಾಡ್ತಾನೆ? ನಿನ್ನನ್ನು ಉದ್ಧಾರ ಮಾಡ್ತಾನೆ. ನನ್ನ ಚಿಂತೆಯನ್ನು ಭರವಸೆಯಿಂದ ದೇವರ ಹಸ್ತಕ್ಕೆ ಒಪ್ಪಿಸುವಾಗ ಸಾಗಿಸ್ತಾನೆ, ಉದ್ಧಾರ ಮಾಡ್ತಾನೆ. ಏನು ಸಾಗಿಸಿದ? 1 ಮಗು ಕೇಳಿದಕ್ಕೆ 1 ಮಗು ಕೊಟ್ಟ. ಆದರೆ ಉದ್ಧಾರ ಏನು ಗೊತ್ತಾ? 5 ಮಕ್ಕಳು ಎಕ್ಸ್ಟ್ರಾ ಕೊಟ್ಟ. 1 ಮಗು ಕೇಳಿದಕ್ಕೆ 5 ಮಕ್ಕಳನ್ನ ಇನ್ನೂ ಹೆಚ್ಚಾಗಿ ದೇವರು ಆಕೆಯನ್ನು ಕೊಟ್ಟು ಆಕೆಯನ್ನು ಉದ್ಧಾರ ಮಾಡಿದ, ಅಭಿವೃದ್ಧಿ ಮಾಡಿದ. ಇದೇ ಸಾಕ್ಷಿ. ಪ್ರಿಯ ವಿಶ್ವಾಸಿ, ನಿನ್ನ ಜೀವಮಾನದಲ್ಲಿ ಏನೇ ಚಿಂತೆ ಬಂದರೂ ಹೆದರಬೇಡ, ಕುಗ್ಗಬೇಡ. ನಿನ್ನ ಚಿಂತೆಯನ್ನು ಪರಿಹರಿಸುವಂಥ ಒಬ್ಬ ಸರ್ವಶಕ್ತನಾದ ದೇವರು ಇದ್ದಾನೆ, ಸರ್ವಜ್ಞಾನಿಯಾದ ದೇವರು ಇದ್ದಾನೆ. ಎಲ್ಲದಕ್ಕಿಂತ ಮಿಗಿಲಾಗಿ ನಿನ್ನನ್ನು ಬಹಳವಾಗಿ ಪ್ರೀತಿ ಮಾಡುವ ಒಬ್ಬ ತಂದೆ ಇದ್ದಾನೆ. ಅದನ್ನು ಯಾವತ್ತೂ ಮರಿಬೇಡ. ಆತನಿಗೆ ಬಿರುದೇನು ಗೊತ್ತಾ? ಸಂತೈಸುವಂಥ ತಾಯಿ. ನಮ್ಮ ಕಣ್ಣೀರನ್ನು ಒರೆಸುವ ಆತನು, ನಮಗೋಸ್ಕರ ತಾನು ಒಬ್ಬನೇ ಮಗನನ್ನು ಕೊಟ್ಟ ಆತನು. ಇಂಥ ಪ್ರೀತಿಯುಳ್ಳ ತಂದೆ, ಇಂಥ ಕಾಳಜಿ ವಹಿಸುವ ತಂದೆ ನಿನಗಿರುವಾಗ ನೀನು ಯಾಕೆ ಚಿಂತೆ ಮಾಡ್ತೀಯ? ಯಾಕೆ ಚಿಂತೆ ಮಾಡ್ತೀಯ? ಇವತ್ತು ನೋಡಿ, ಚಿಂತೆ ಇಲ್ಲದ ವ್ಯಕ್ತಿ ಒಬ್ಬನೂ ಇಲ್ಲ. ಲೋಕದವ್ರು ಹೇಳ್ತಾರೆ ಚಿಂತೆಗೂ ಚಿತೆಗೂ 0 ಮಾತ್ರ ವ್ಯತ್ಯಾಸ ಅಂತ. ಹೌದು, ಅದು ಸತ್ಯ. ಚಿಂತೆ ಮಾಡಿ 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 ದೇಹಕ್ಕೆ ತೊಂದರೆ, ಮನಸ್ಸಿಗೆ ತೊಂದರೆ, ಆತ್ಮಕ್ಕೆ ತೊಂದರೆ. ಇಷ್ಟೆಲ್ಲ ಯೋಚನೆ ಮಾಡಿದ ಏನಾದರೂ ನೀವು ಅದನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಯ್ತಾ? ಆಗಲಿಲ್ಲ. ಭಯದಿಂದ ಹಾನಿ ಹಾನಿ ಹಾನಿ. ಅದೇ ಚಿಂತೆಯನ್ನು ನೀನು ದೇವರ ಹಸ್ತಕ್ಕೆ ಒಪ್ಪಿಸುವಾಗ, ಆತನ ಅದನ್ನು ಸ್ವೀಕರಿಸಿ ಅದರ ಮೇಲೆ ಕಾರ್ಯ ಮಾಡುವಾಗ ಅದನ್ನು ಸಾಗಿಸ್ತಾನೆ. ಮಾತ್ರವಲ್ಲ, ನಿಮ್ಮನ್ನು ಉದ್ಧಾರ ಕೂಡ ಮಾಡ್ತಾನೆ. ಅದಕ್ಕೆ ಸಾಕಷ್ಟು ಸಾಕ್ಷಿಯನ್ನು ತನ್ನ ವಾಕ್ಯದಲ್ಲಿ ಮುಂಚಿತವಾಗಿ ಬರೆಸಿಟ್ಟಿದ್ದಾನೆ. ನಾನು ಮಾತ್ರ ಒಂದೇ ಒಂದು ಸಾಕ್ಷಿ ಕೊಟ್ಟೆ, ಆ ರೀತಿ ಅನೇಕ ಸಾಕ್ಷಿಗಳು ಬರೆಸಿಟ್ಟಿದ್ದಾನೆ. ಮತ್ತು ನಮ್ಮ ಸುತ್ತಮುತ್ತಲು ಕೂಡ ಆ ಸಾಕ್ಷಿಗಳನ್ನು ಇಟ್ಟಿದ್ದಾನೆ. ಈಗ ಪ್ರಿಯ ವಿಶ್ವಾಸಿ, ನೀನು ತೀರ್ಮಾನ ಮಾಡು. ಇವತ್ತು ಚಿಂತೆಯನ್ನು, ನೀನು ಚಿಂತೆ ಇಲ್ಲ ಅಂತ ಹೇಳಬೇಡ. ಯಾರಿಗೂ ಚಿಂತೆ ಇಲ್ಲದಿರೋ ವ್ಯಕ್ತಿ ಒಬ್ಬರೂ ಇಲ್ಲ. ನೀನು ಚಿಂತೆ ಇದ್ದರೆ ಆ ಚಿಂತೆಯನ್ನು ಈ ಹೊತ್ತೆ ಈಗಲೇ ಯೆಹೋವನ ಹಸ್ತಕ್ಕೆ ವಹಿಸ್ಬಿಟ್ಟು ಭರವಸದಿಂದ ಇರು. ಆಗ ಆತನೇ ಅದನ್ನು ಸಾಗಿಸ್ತಾನೆ. ಅಷ್ಟು ಮಾತ್ರವಲ್ಲ, ಆತನೇ ಅದನ್ನು ಉದ್ಧಾರ ಕೂಡ ಮಾಡ್ತಾನೆ. ಈ ಹೊತ್ತೆ ಈಗಲೇ ನೀನು ಆ ಚಿಂತೆಯನ್ನು ದೇವರ ಹಸ್ತಕ್ಕೆ ಒಪ್ಪಿಸುವಾಗ ದೇವರು ನಿನ್ನ ಜೀವನದಲ್ಲಿ ಅದ್ಭುತಗಳನ್ನ ಮಾಡ್ತಾನೆ. ಈ ದೇವರನ್ನ ನೀನು ಅನುಭವಿಸಿ ನೋಡಿ, ನಿನ್ನ ಸಾಕ್ಷಿಯನ್ನ ಇತರರಿಗೆ ಹೇಳು. ಬೇರೆಯವರ ಸಾಕ್ಷಿ ಇಲ್ಲ. ನಿನ್ನ ಜೀವಮಾನದಲ್ಲಿ ನೀನೇ ಸ್ವತಃ ಅಕ್ಷರಿಕವಾಗಿ ಈ ವಾಕ್ಯ ಸತ್ಯ ಅಂತ ನೀನೇ ಅನುಭವಿಸಿ ನೋಡಿಬಿಟ್ಟು ಈ ಸಾಕ್ಷಿಯನ್ನ ಇತರರಿಗೆ ಹಂಚು. ಹಾಗಾಗುವಂತೆ ದೇವರ ಆತ್ಮನ ಸಹಾಯ ಮಾಡಲಿ. ಈ ಹೊತ್ತೆ ಈಗಲೇ ನಮ್ಮ ಎಲ್ಲ ಚಿಂತೆಯನ್ನು ಆತನ ಹಸ್ತಕ್ಕೆ ಒಪ್ಪಿಸೋಣ. ನಾವೆಲ್ಲ ತಲೆಬಾಗಿ ಪ್ರಾರ್ಥನೆ ಮಾಡೋಣ. ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ ಅಪ್ಪ. ಚಿಂತೆ ಕುರಿತಾಗಿ ಇವತ್ತು ನಮ್ಮೆಲ್ಲರೊಟ್ಟಿಗೆ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ಈ ಹೊತ್ತೆ ಈಗಲೇ ಈ ನಮ್ಮ ಪ್ರಿಯರು ಅವ್ರು ಏನೇನು ಚಿಂತೆ ಇದೆಯೋ ಅದನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ತಾ ಇದ್ದಾರೆ. ದಯಮಾಡಿ ಅದನ್ನು ಸ್ವೀಕರಿಸು. ಅವರ ನಂಬಿಕೆ ಕಡಿಮೆ ಇದ್ರೆ ಅದು ಹೆಚ್ಚು ಮಾಡು. ಯಾಕಂದ್ರೆ ನಂಬಿಕೆಯನ್ನು ಹುಟ್ಟಿಸುವವನು, ಪೂರೈಸುವವನು ನೀನೇ ಸ್ವಾಮಿ. ದೇವರೇ, ಅವರು ನಿನ್ನ ಹಸ್ತಕ್ಕೆ ಆ ಚಿಂತೆಯನ್ನು ಕೊಡುವಾಗ ಅದನ್ನು ಸ್ವೀಕರಿಸಿ ಅದ್ಭುತವಾಗಿ ಅದನ್ನು ಪರಿಹಾರ ಮಾಡು ಸ್ವಾಮಿ. ಅದನ್ನು ಪರಿಹಾರ ಮಾಡೋದು ಮಾತ್ರವಲ್ಲ, ಅವ್ರನ್ನ ಉದ್ಧಾರ ಕೂಡ ಮಾಡಬೇಕಾಗಿ ಪ್ರಾರ್ಥಿಸ್ತೇನೆ. ಯಾಕಂದರೆ ನೀನು ವಾಕ್ಯದಂತೆ ನಡೆಯೋ ದೇವರು, ವಾಗ್ದಾನ ಮಾಡಿದ ದೇವರು, ನಂಬಿಗಸ್ತನು. ನೀನೇನು ವಾಗ್ದಾನ ಮಾಡಿದ್ಯೋ ಅದು ನೆರವೇರಿಸ್ತೇ ಅನ್ನೋದನ್ನು ಅವರ ಸ್ವಂತ ಅನುಭವದಿಂದ ತಿಳ್ಕೊಳ್ಳೋ ಹಾಗೆ ಈ ಹೊತ್ತೆ ಈಗಲೇ ಅವರ ಜೀವನದಲ್ಲಿ ನಿನ್ನ ಅದ್ಭುತ ಕಾರ್ಯ ಮಾಡಬೇಕಾಗಿ ನಾನು ಪ್ರಾರ್ಥಿಸ್ತೇನೆ. ಯಾರ್ಯಾರು ಈ ಒಂದು ಕಾರ್ಯಕ್ರಮ ನೋಡ್ತಾ ಇದ್ದಾರೋ ಅವ್ರ ಹೃದಯ ಏನು ಚಿಂತೆ ಇದೆ ನನಗಂತೂ ಗೊತ್ತಿಲ್ಲ. ಆದರೆ ದೇವರೇ, ನಿನಗೆಲ್ಲರ ಆಂತರ್ಯ ಗೊತ್ತು, ನಿನಗೆ ಅವರ ಚಿಂತೆ ಏನು ಗೊತ್ತು. ಅದನ್ನು ಈ ಹೊತ್ತೇ ಪರಿಹಾರ ಮಾಡು, ಅವನ ಅಭಿವೃದ್ಧಿ ಮಾಡು. ಆಗ ಗೊತ್ತಾಗ್ತದೆ ನನ್ನ ದೇವರು ಸತ್ಯ ದೇವರು, ಜೀವಿಸುವ ದೇವರು, ಕಾಳಜಿ ವಹಿಸುವ ದೇವರು, ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು ಅನ್ನೋದನ್ನು ತಿಳ್ಕೊಳ್ಳೋ ಹಾಗೆ ಅದ್ಭುತ ಮಾಡಿ ಪ್ರತಿಯೊಂದು ವ್ಯಕ್ತಿನ ಹೆಸರಾಗಿ ಆಶೀರ್ವದಿಸಬೇಕಾಗಿ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.